ಕನ್ನಡ ಚಿತ್ರರಂಗದಲ್ಲಿ ಮಿಂಚಿ ಮರೆಯಾದ ನಟಿಯರಲ್ಲಿ ಪ್ರೇಮ ಕೂಡ ಒಬ್ಬರು. ಸವ್ಯಸಾಚಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ನಟಿ ಪ್ರೇಮ ಅವರು ತಮ್ಮ ನಟನೆಯ ಎರಡನೇ ಚಿತ್ರ ಓಂ ಚಿತ್ರವು ಸೂಪರ್ ಹಿಟ್ ಆಗುವ ಮೂಲಕ ಸ್ಟಾರ್ ನಟಿಯಾಗಿ ನೆಲೆ ನಿಂತರು. 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕಿ ನಟಿಯಾಗಿ ನಟಿಸಿರುವ ಪ್ರೇಮ ಅವರು ಬಹಳಷ್ಟು ಸೂಪರ್ ಹಿಟ್ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ನಟಿ ಪ್ರೇಮ ಅವರು ಮದುವೆಯಾಗಿದ್ದು ಬಳಿಕ ಸಂಸಾರದಲ್ಲಿ ಏನೋ ಸಮಸ್ಯೆ ಕಾಣಿಸಿಕೊಂಡು ವಿಚ್ಛೇದನ ಪಡೆದಿದ್ದು ಎಲ್ಲವೂ ಕನ್ನಡ ಸಿನಿ ಪ್ರಿಯರಿಗೆ ಗೊತ್ತೇ ಇದೆ. ಇನ್ನು ಅವೆಲ್ಲವೂ ಒಂಥರ ಓಪನ್ ಸೀಕ್ರೆಟ್ ಎನ್ನಬಹುದು. ಆದರೆ ಇದೀಗ ಪ್ರೇಮ ಹೇಳಿದ್ದಾರೆ ಎಂಬ ಸಂಗತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ. ಅದು ನಿಜವಾಗಿಯೂ ಇಷ್ಟೊಂದು ಕಾಲ ಓಪನ್ ಆಗಿರದ ಸೀಕ್ರೆಟ್. ಹಾಗಿದ್ರೆ ನಟಿ ಪ್ರೇಮ ಅವರು ಅಂತಹ ಯಾವ ಸೀಕ್ರೆಟ್ ಅನ್ನ ಜಗತ್ತಿಗೆ ಬೆಚ್ಚಿಟ್ಟಿದ್ದಾರೆ? ಇಲ್ಲಿವರೆಗೂ ಬಾಯ್ಬಿಡದ ಗುಟ್ಟು ಈಗ ರಟ್ಟಾಗಿದೆ ಅಂದ್ರೆ ಅದೇನು ಎಂಬ ಕುತೂಹಲ ಸಹಜ. ಓಂ ಚಿತ್ರ ಹಿಟ್ ಆಗಿರಲಿಲ್ಲ ಅಂದ್ರೆ ನಾನು ಚಿತ್ರರಂಗ ಬಿಟ್ಟು ಬೇರೆ ಕೆಲಸ ಮಾಡಲು ನಿರ್ಧರಿಸಿದೆ ಎಂದಿದ್ದಾರೆ ನಟಿ ಪ್ರೇಮ. ಜೊತೆಗೆ ಕಾಸ್ಟಿಂಗ್ ಕೋಚ್ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಹಾರ್ಡ್ ವರ್ಕ್ ಮಾಡಿ ಮೇಲೆ ಬಂದಿದ್ದೇನೆ ಹಾಗೂ ನಮ್ಮ ಕಾಲದಲ್ಲಿ ಅದು ಇರ್ತಿರ್ಲಿಲ್ಲ ಎಂದಿದ್ದಾರೆ ನಟಿ ಪ್ರೇಮ. ಹೌದು, ನಟಿ ಪ್ರೇಮ ಈ ಎರಡರ ಬಗ್ಗೆ ಮಾತನಾಡುವ ಮೂಲಕ ಕನ್ನಡ ಚಿತ್ರರಂಗ ಹಾಗೂ ಅವರ ಅಭಿಮಾನಿಗಳು ಎರಡೂ ಕಡೆಯವರಲ್ಲಿ ಅಚ್ಚರಿ ಮೂಡಿಸಿದ್ದಾರೆ. ಕಾರಣ ನಟಿಯರೆಂದರೆ ಕಾಸ್ಟಿಂಗ್ ಕೋಚ್ ಎದುರಿಸುತ್ತಿರ್ತಾರೆ, ಅದಕ್ಕೆ ಕಾಂಪ್ರಮೈಸ್ ಆದವರು ಮಾತ್ರ ಆ ವೃತ್ತಿಯಲ್ಲಿ ಮೇಲೆ ಬಂದು ಸ್ಟಾರ್ ನಟಿಯರಾಗುತ್ತಾರೆ, ಉಳಿದವರು ಮೂಲೆ ಗುಂಪು ಸೇರುತ್ತಾರೆ ಎಂಬ ಅಭಿಪ್ರಾಯ ಹಲವರಲ್ಲಿದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಚಿತ್ರರಂಗದಲ್ಲಿ ಇರುವ ಕೆಲವು ನಟಿಯರೇ ಮಾತನಾಡಿದ್ದಾರೆ. ಆದರೆ ಕನ್ನಡತಿ ನಟಿ ಪ್ರೇಮ ಅವರು ಹೇಳಿರುವ ಮಾತು ಅದು ಸುಳ್ಳು ಎಂದು ಸಾಬೀತು ಮಾಡಿದೆ. ಕಾರಣ ನಟಿ ಪ್ರೇಮ ಅವರು ಒಂದೆರಡು ಚಿತ್ರಗಳಲ್ಲಿ ನಟಿಸಿ ಮರೆಯಾದ ನಟಿಯಲ್ಲ, ಬರೋಬ್ಬರಿ 1 ದಶಕಗಳ ಕಾಲ ಮೆರೆದು ಕನ್ನಡ ಚಿತ್ರರಂಗದಲ್ಲಿ ಛಾಪನ್ನು ಮೂಡಿಸಿದ ನಟಿ. ಹೀಗಾಗಿ ಪ್ರೇಮ ಮಾತನ್ನ ಗಣನೆಗೆ ತೆಗೆದುಕೊಳ್ಳುವುದು ಗ್ಯಾರಂಟಿ. ಆದ್ದರಿಂದ ಪ್ರೇಮಾರ ಈ ಮಾತು ಕನ್ನಡ ಚಿತ್ರರಂಗದಲ್ಲಿರುವ ಪುರುಷರ ಘನತೆ ಹೆಚ್ಚಿಸಿದೆ ಎಂದು ಘಂಟಾಘೋಷವಾಗಿ ಹೇಳಬಹುದು. ನೀವೇನಂತೀರಾ ಇದರ ಬಗ್ಗೆ?